ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ರಿಗೂ ನಮ್ಮ ಚಾನಲ್ಗೆ ಶುಭಾಶಯಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮ್ಮ ಮೊದಲನೇ ಪ್ರಶ್ನೆ ನೋಡೋದಾದರೆ, ಸಂಚಾರಿ ಕಾವೇರಿ ಯೋಜನೆಗೆ ಚಾಲನೆ ನೀಡಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಡಿ.ಕೆ. ಶಿವಕುಮಾರ್ ಅವರು. ಉಪಮುಖ್ಯಮಂತ್ರಿ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಇತ್ತೀಚೆಗೆ ಸಂಚಾರಿ ಕಾವೇರಿ ಯೋಜನೆಗೆ ಚಾಲನೆ ನೀಡಿದ್ದಾರೆ. ನ್ಯೂಸಲ್ಲಿ ಕೊಟ್ಟಿತ್ತು ನೋಡಿ, ಸಂಚಾರಿ ಸರಳ ಕಾವೇರಿ ಚಾಲನೆ ಅಂತ ನ್ಯೂಸಲ್ಲಿ ಕೊಟ್ಟಿತ್ತು. ಅಂದರೆ ಕಾವೇರಿ ನೀರನ್ನು ಪ್ರತಿ ಮನೆಗೂ ತಲುಪಿಸುವ ಗುರಿಯನ್ನು ಹೊಂದಿರುವಂಥ ಈ ಯೋಜನೆ ಆಗಿದೆ. ಯಾವುದು? ಸಂಚಾರಿ ಕಾವೇರಿ ಯೋಜನೆಯು. ಇದರ ಬಗ್ಗೆ ಮಾಹಿತಿ ನೋಡೋದಾದರೆ, ಇತ್ತೀಚೆಗೆ ಉಪಮುಖ್ಯಮಂತ್ರಿ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಡಿ.ಕೆ. ಶಿವಕುಮಾರ್ ಅವರು ಸಂಚಾರಿ ಕಾವೇರಿ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಇದು ಬೆಂಗಳೂರು ಮಂಡಳಿಯ ಪ್ರಾರಂಭಿಸಿರುವ ಒಂದು ಹೊಸ ಉಪಕ್ರಮವಾಗಿದೆ ಅಂತ ಹೇಳ್ಬೋದು ನೋಡಿ. ನಾವು ಬೆಂಗಳೂರು ಜಲಮಂಡಳಿ ಏನಂದರೆ ಇದು ಹೊಸ ಒಂದು ಉಪಕ್ರಮವನ್ನು ಆರಂಭಿಸಿದೆ. ಅದು ಯಾವುದಂದರೆ ಸಂಚಾರಿ ಕಾವೇರಿ ಯೋಜನೆ. ಖಾಸಗಿ ಟ್ಯಾಂಕರ್ ಮಾಫಿಯಾವನ್ನು ತಡೆಗಟ್ಟುವುದು ಮತ್ತು ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಶುದ್ಧ ಕುಡಿಯುವ ನೀರನ್ನು ಮನೆ ಬಾಗಿಲಿಗೆ ತಲುಪಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ನೋಡಿ. ಅಂದರೆ ಒಂದು ಖಾಸಗಿ ಟ್ಯಾಂಕರ್ಗಳನ್ನು ಒಂದು ಮಾಫಿಯಾವನ್ನು ಕಡಿಮೆ ಮಾಡೋದ್ರ ಜೊತೆಗೆ ಒಂದು ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಕಡಿಮೆ ಒಂದು ಅಮೌಂಟ್ನಲ್ಲಿ ಶುದ್ಧ ಕುಡಿಯುವ ನೀರನ್ನು ಮನೆ ಬಾಗಿಲಿಗೆ ತಲುಪಿಸುವ ಒಂದು ಮುಖ್ಯ ಉದ್ದೇಶ ಎದರದಾಗಿದೆ ಅಂದರೆ ಸಂಚಾರಿ ಕಾವೇರಿ ಯೋಜನೆಯ ಒಂದು ಮುಖ್ಯ ಉದ್ದೇಶವಾಗಿದೆ. ಇದು ಕಾವೇರಿ ನದಿಯ ನೀರನ್ನು ಮನೆ ಬಾಗಿಲಿಗೆ ಕಡಿಮೆ ದರದಲ್ಲಿ ನೀಡುವುದಾಗಿದೆ ನೋಡಿ. ಯಾವುದು? ಸಂಚಾರಿ ಕಾವೇರಿ ಯೋಜನೆ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಪುಲಿಟ್ಜರ್ ಪ್ರಶಸ್ತಿಯನ್ನು ಒಟ್ಟು ಎಷ್ಟು ಭಾಗಗಳಲ್ಲಿ ನೀಡಲಾಗುತ್ತದೆ? ಪುಲಿಟ್ಜರ್ ಪ್ರಶಸ್ತಿಯನ್ನು ಒಟ್ಟು ಎಷ್ಟು ಭಾಗಗಳಲ್ಲಿ ನೀಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, 24 ಭಾಗಗಳಲ್ಲಿ ಏನಂದರೆ ಈ ಪುಲಿಟ್ಜರ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಹಾಗಾದರೆ ಬನ್ನಿ ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈ ಪುಲಿಟ್ಜರ್ ಪ್ರಶಸ್ತಿ ಒಂದು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತೆ ಅಂತ ಕೂಡ ಪ್ರಶ್ನೆ ಕೇಳಿದ್ದಾರೆ. ಇದು ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ನೀಡುವಂಥ ಪ್ರಶಸ್ತಿ ಆಗಿದೆ ನೋಡಿ. ಪತ್ರಿಕೋದ್ಯಮ ಮತ್ತು ಕಲೆಗಳಿಗೆ ನೀಡಿದ ಅತ್ಯುತ್ತಮ ಕೊಡುಗೆಗಳನ್ನು ಗೌರವಿಸುವ 2025ರ ಪುಲಿಟ್ಜರ್ ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಗಿದೆ ನೋಡಿ. ಇದು ಪತ್ರಿಕೋದ್ಯಮ ಮತ್ತು ಕಲೆಗಳಿಗೆ ನೀಡುವ ಒಂದು ಅತ್ಯುನ್ನತ ಕೊಡುಗೆಯಾಗಿದೆ. ಯಾವುದು? ಪುಲಿಟ್ಜರ್ ಪ್ರಶಸ್ತಿ. 2025ರ ಪುಲಿಟ್ಜರ್ ಪ್ರಶಸ್ತಿಗಳನ್ನು ಒಟ್ಟು 24 ವಿಭಾಗಗಳಲ್ಲಿ ನೀಡಲಾಯಿತು. ಇದರಲ್ಲಿ ಪತ್ರಿಕೋದ್ಯಮದಲ್ಲಿ 15 ವಿಭಾಗಗಳಲ್ಲಿ ನೀಡಲಾಗಿದೆ. ಜೊತೆಗೆ ಪುಸ್ತಕಗಳು, ನಾಟಕ, ಸಂಗೀತ ಇತ್ಯಾದಿಗಳಲ್ಲಿ 9 ವಿಭಾಗಗಳಲ್ಲಿ ಸೇರಿವೆ ಅಂತ ಹೇಳ್ತೀವಿ. ಒಟ್ಟು ಎಷ್ಟಂದರೆ 24 ವಿಭಾಗಗಳಲ್ಲಿ ನೀಡಲಾಗಿದೆ ಪುಲಿಟ್ಜರ್ ಪ್ರಶಸ್ತಿಯನ್ನು. ಅದರಲ್ಲಿ ಪತ್ರಿಕೋದ್ಯಮ 15 ಭಾಗಗಳಲ್ಲಿ ನೀಡಿದಾದರೆ ಪುಸ್ತಕ, ನಾಟಕ, ಸಂಗೀತ ಇವು 9 ವಿಭಾಗಗಳಲ್ಲಿ ಇವು ಕೂಡ ಸೇರಿವೆ ಅಂತ ಹೇಳ್ತೀವಿ. ಇದನ್ನು ಪಡೆದುಕೊಂಡ ವಿಜೇತರು ಯಾರು ಅಂತ ನೋಡೋದಾದರೆ, ಕಾದಂಬರಿಗಳಲ್ಲಿ ಪರ್ಸಿವಲ್ ಎವರೆಟ್ ಅವರು ಜೇಮ್ಸ್ ಕಾದಂಬರಿಗಾಗಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ನೋಡಿ. ಯಾರು? ಪರ್ಸಿವಲ್ ಎವರೆಟ್. ಇವರು ಜೇಮ್ಸ್ ಕಾದಂಬರಿಗಾಗಿ ಈ ಒಂದು ಕಾದಂಬರಿ ಪ್ರಶಸ್ತಿಯಲ್ಲಿ ಈ ಪುಲಿಟ್ಜರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ನಾಟಕದಲ್ಲಿ ನೋಡೋದಾದರೆ, ಶ್ರೀಮಂತ ಕಪ್ಪು ಕುಟುಂಬದ ಆಂತರಿಕ ಸಂಕೀರ್ಣತೆಗಳನ್ನು ಪರಿಶೀಲಿಸುವ ಪರ್ಪಸ್ ಎಂಬ ನಾಟಕಕ್ಕಾಗಿ ಬ್ರ್ಯಾಂಡನ್ ಜೆಂಕಿನ್ಸ್ ಅವರು ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ನೋಡಿ. ಯಾರಿಗೆ? ಈ ಬ್ರ್ಯಾಂಡನ್ ಜೆಂಕಿನ್ಸ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ನಾಟಕ ವಿಭಾಗದಲ್ಲಿ. ಅವ್ರ ನಾಟಕ ಯಾವುದಿತ್ತಂದರೆ ಪರ್ಪಸ್ ಎಂಬ ನಾಟಕಕ್ಕಾಗಿ ಈ ಪುಲಿಟ್ಜರ್ ಪ್ರಶಸ್ತಿಯನ್ನು ನೀಡಿದ್ದಾಗಿದೆ ನೋಡಿ. ಯಾರಿಗೆ? ಬ್ರ್ಯಾಂಡನ್ ಜೆಂಕಿನ್ಸ್ ಇವರಿಗೆ ಈ ಪುಲಿಟ್ಜರ್ ಪ್ರಶಸ್ತಿಯನ್ನು ನೀಡಲಾಗಿದೆ ನಾಟಕಗಳಲ್ಲಿ. ಅದೇ ರೀತಿಯಾಗಿ ಪತ್ರಿಕೋದ್ಯಮದಲ್ಲಿ ಟ್ರಂಪ್ ಹತ್ಯೆಯ ಬಗ್ಗೆ ತ್ವರಿತ ವರದಿ ಮಾಡಿದ್ದಕ್ಕಾಗಿ ನ್ಯೂಯಾರ್ಕ್ ಟೈಮ್ಸ್ 4 ಪುಲಿಟ್ಜರ್ ಪ್ರಶಸ್ತಿಗಳನ್ನು ಗೆದ್ದಿದೆ ಅಂತ ಹೇಳ್ತೀವಿ. ಅಂದರೆ ಟ್ರಂಪ್ ಹತ್ಯೆ ಬಗ್ಗೆ ಒಂದು ತ್ವರಿತ ವರದಿ ಮಾಡಿದ್ದಕ್ಕಾಗಿ ಈ ಒಂದು ನ್ಯೂಯಾರ್ಕ್ನ ಒಂದು ಟೈಮ್ಸ್ ಏನಂದರೆ ಈ ಒಂದು 4 ಪುಲಿಟ್ಜರ್ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ ಪತ್ರಿಕೋದ್ಯಮದಲ್ಲಿ. ಈ ಪುಲಿಟ್ಜರ್ ಪ್ರಶಸ್ತಿ ಬಗ್ಗೆ ಮಾಹಿತಿ ನೋಡೋದಾದರೆ, ಅಮೆರಿಕದಲ್ಲಿ ಪತ್ರಿಕೋದ್ಯಮದ ಸಾಹಿತ್ಯ ಮತ್ತು ಸಂಗೀತ ಸಂಯೋಜಿಸಿ ಕ್ಷೇತ್ರದಲ್ಲಿ ನೀಡುವ ಅತ್ಯುನ್ನತ ಗೌರವ ಆಗಿದೆ ಇದೊಂದು.
ಏನ ಈ ಪುಲಿಟ್ಜರ್ ಎಲ್ಲಿ ಅಂದರೆ ಪ್ರಶಸ್ತಿಯನ್ನು ಅಮೆರಿಕದಲ್ಲಿ ಪತ್ರಿಕೋದ್ಯಮಕ್ಕೆ ಸಂಬಂಧಿಸಿದಂತೆ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಕ್ಷೇತ್ರಗಳಲ್ಲಿ ನೀಡುವ ಒಂದು ಅತ್ಯುತ್ತಮ ಗೌರವವಾಗಿದೆ ಅಂತ ಹೇಳ್ತೀವಿ ಪುಲಿಟ್ಜರ್ ಪ್ರಶಸ್ತಿಯನ್ನು. ಇದು ಪತ್ರಿಕೋದ್ಯಮಕ್ಕೆ ನೀಡಲಾಗುತ್ತೆ ನೋಡಿ, ಇದು ಇಂಪಾರ್ಟೆಂಟ್. ಈ ಪುಲಿಟ್ಜರ್ ಪ್ರಶಸ್ತಿಯನ್ನು ಹಂಗೇರಿಯನ್ ಮತ್ತು ಅಮೇರಿಕನ್ ಪತ್ರಕರ್ತ ಮತ್ತು ವೃತ್ತಪತ್ರಿಕೆ ಪ್ರಕಾಶಕ ಜೋಸೆಫ್ ಪುಲಿಟ್ಜರ್ ಅವರು ಇದನ್ನು ಏನು ಮಾಡಿದ್ದಾರೆ ಅಂದರೆ ಸ್ಥಾಪನೆ ಮಾಡಿದ್ದಾರೆ. ಇದನ್ನು ಪುಲಿಟ್ಜರ್ ಪ್ರಶಸ್ತಿಯನ್ನು ಸ್ಥಾಪಿಸಿದವರು ಯಾರು ಅಂದರೆ ಜೋಸೆಫ್ ಪುಲಿಟ್ಜರ್. ಇವರು ಹಂಗೇರಿ ಮತ್ತು ಅಮೇರಿಕನ್ ಪತ್ರಕರ್ತ ಆಗಿರ್ತಾರೆ ನೋಡಿ, ವೃತ್ತಪತ್ರಿಕೆದವರು. ಈ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂತಂದರೆ 1917ರಲ್ಲಿ ಈ ಒಂದು ಪುಲಿಟ್ಜರ್ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಗಿದೆ. ಇದು ಕೊಲಂಬಿಯಾ ಒಂದು ವಿಶ್ವವಿದ್ಯಾಲಯ ಮತ್ತು ಪುಲಿಟ್ಜರ್ ಪ್ರಶಸ್ತಿ ಮಂಡಳಿಯು ಇದನ್ನು ನೀಡುತ್ತದೆ ಅಂತ ಹೇಳ್ತೀವಿ. ಇದರ ಕಾರ್ಯನಿರ್ವಹಿಸೋದು ಯಾವುದು? ಕೊಲಂಬಿಯಾ ವಿಶ್ವವಿದ್ಯಾಲಯ ಮತ್ತು ಪುಲಿಟ್ಜರ್ ಪ್ರಶಸ್ತಿ ಮಂಡಳಿ. ಇದು ಸ್ಥಾಪನೆ ಆಗಿದೆ 1917ರಲ್ಲಿ. ಇದು ಸ್ಥಾಪನೆ ಮಾಡಿದವರು ಜೋಸೆಫ್ ಪುಲಿಟ್ಜರ್. ಇದು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಪುಲಿಟ್ಜರ್ ಪ್ರಶಸ್ತಿ ಅಂದರೆ ಪತ್ರಿಕೋದ್ಯಮ ಒಂದು ಕ್ಷೇತ್ರಗಳಲ್ಲಿ ನೀಡಲಾಗುತ್ತದೆ ನೋಡಿ ಪುಲಿಟ್ಜರ್ ಪ್ರಶಸ್ತಿಯನ್ನು. ಓಕೆ ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಇದೇ ರೀತಿಯಾಗಿ ನಾವು ದಿನನಿತ್ಯ ನ್ಯೂಸ್ ತರ್ತಾ ಇರ್ತೀವಿ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಅದೇ ರೀತಿಗೆ ಇನ್ನೂ ಒಂದು ಭಾಗಿದೆ ನೋಡಿ. ಅಂದರೆ ಪ್ರಸ್ತುತ ಪ್ರಶಸ್ತಿಯನ್ನು 24 ವಿಭಾಗಗಳಲ್ಲಿ ನೀಡಲಾಗುತ್ತದೆ. ಎಷ್ಟು ವಿಭಾಗ? 24 ವಿಭಾಗಗಳಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಪ್ರತಿ ಪುಲಿಟ್ಜರ್ ಪ್ರಶಸ್ತಿ ವಿಜೇತರು ಪ್ರಮಾಣಪತ್ರ ಮತ್ತು $15,000 ಬಹುಮಾನದ ಹಣವನ್ನು ಪಡೆಯುತ್ತಾರೆ. ಆದರೆ ಸಾರ್ವಜನಿಕ ಸೇವೆ ವಿಭಾಗದಲ್ಲಿ ವಿಜೇತರಿಗೆ ಚಿನ್ನದ ಒಂದು ಪದಕವನ್ನು ನೀಡಲಾಗುತ್ತದೆ ನೋಡಿ. ಈ ಒಂದು ಪುಲಿಟ್ಜರ್ ಪ್ರಶಸ್ತಿಯನ್ನು ವಿಜೇತ ಆಗಿರುವವರಿಗೆ ಪ್ರಮಾಣಪತ್ರ ಮತ್ತು $15,000 ನೀಡಿದರೆ, ಬರೀ ಸಾರ್ವಜನಿಕ ಸೇವೆ ವಿಭಾಗದಲ್ಲಿ ವಿಜೇತರಾದ ವ್ಯಕ್ತಿಗಳಿಗೆ ಈ ಒಂದು ಚಿನ್ನದ ಪದಕವನ್ನು ನೀಡಲಾಗುತ್ತದೆ ಈ ಪುಲಿಟ್ಜರ್ ಪ್ರಶಸ್ತಿಯಲ್ಲಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ನಮ್ಮ ಒಂದು ಮುಂದಿನ ಪ್ರಶ್ನೆ ನೋಡೋದಾದರೆ, ಎಕ್ವೇರಿಯನ್ ಸಮಾರಂಭಾಸ ಯಾವ ದೇಶಗಳ ಮಧ್ಯೆ ನಡೆಯುತ್ತದೆ? ಎಕ್ವೇರಿಯನ್ ಎಂಬ ಒಂದು ಸಮಾರಂಭಾಸ ಯಾವ ದೇಶಗಳ ಮಧ್ಯೆ ನಡೀತದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಒಂದು ಸರಿಯಾದ ಉತ್ತರ ನೋಡೋದಾದರೆ ಎಕ್ವೇರಿಯನ್ ಸಮಾರಂಭಾಸ ಭಾರತ ಮತ್ತು ಮಾಲ್ಡೀವ್ಸ್ ದೇಶಗಳ ಮಧ್ಯೆ ನಡೆಯುವ ಒಂದು ಸಮಾರಂಭವಾಗಿದೆ ನೋಡಿ. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ. ಎಕ್ವೇರಿಯನ್ ಸಮಾರಂಭಾಸ ಭಾರತ ಮತ್ತು ಈ ಒಂದು ಮಾಲ್ಡೀವ್ಸ್ ದೇಶಗಳ ಮಧ್ಯೆ ನಡೆಯುತ್ತದೆ. ಇದರ ಬಗ್ಗೆ ಮಾಹಿತಿ ನೋಡೋದಾದರೆ, ಭಾರತೀಯ ನೌಕಾಪಡೆಯ INS ಶಾರದಾ ಹಡಗು ಮೇ 4ರಿಂದ 10ರವರೆಗೆ ಮಾಲ್ಡೀವ್ಸ್ನ ಅಟಲ್ನಲ್ಲಿ ನಡೆದ ಈ ಒಂದು ಸಮಾರಂಭಾಸದಲ್ಲಿ ಭಾಗವಹಿಸಿತ್ತು ಅಂತ ನೀಡಲಾಗಿತ್ತು ನ್ಯೂಸಲ್ಲಿ. ಇವಾಗ ಮೇ 4ರಿಂದ ಏನಂದರೆ 10ರವರೆಗೆ ಈ ಮಾಲ್ಡೀವ್ಸ್ನಲ್ಲಿ ಅಟಲ್ನಲ್ಲಿ ನಡೆದಂಥ ಒಂದು ಸಮಾರಂಭಾಸದಲ್ಲಿ ಇದರ ಭಾಗವಹಿಸಿತ್ತು. ಯಾವುದು? ಈ ಶಾರದಾ ಹಡಗು. ಇದು ಭಾರತೀಯ ನೌಕಾಪಡೆ ಮತ್ತು ಮಾಲ್ಡೀವ್ಸ್ ರಾಷ್ಟ್ರೀಯ ರಕ್ಷಣಾ ಪಡೆ ನಡುವಿನ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದು ಭಾರತ ಮಹಾಸಾಗರ ಉಪಕ್ರಮದ ಭಾಗವಾಗಿದೆ. ಈ ಪ್ರದೇಶದಲ್ಲಿ ಭದ್ರತೆ ಮತ್ತು ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಇದೇನಪ್ಪ ಅಂತಂದರೆ ಇದೊಂದು ಮಹಾಸಾಗರದ ಉಪಕ್ರಮದ ಭಾಗವಾಗಿದೆ ನೋಡಿರಿ. ಇಲ್ಲಿ ಹಿಂದೂ ಮಹಾಸಾಗರದಲ್ಲಿ ಉಪಕ್ರಮದ ಭಾಗವಿದೆ. ಆ ಪ್ರದೇಶದಲ್ಲಿ ಭದ್ರತೆ ಆಗಿರ್ಬೋದು, ಅದರಲ್ಲಿ ಬೆಳವಣಿಗೆ ಆಗಿರ್ಬೋದು, ಭಾರತ ಮಾಲ್ಡೀವ್ಸ್ ದೇಶಗಳ ಮಧ್ಯೆ ನಡೆಯೋದಂಥ ಸಮಾರಂಭಾಸ ಯಾವುದು? ಎಕ್ವೇರಿಯನ್ ಸಮಾರಂಭಾಸ ನಡೆಯುತ್ತದೆ. ಇದು ಹಿಂದೂ ಮಹಾಸಾಗರದಲ್ಲಿ ನಡೆಯುವ ಉಪಕ್ರಮವಾಗಿದೆ. ಎಕ್ವೇರಿಯನ್ ಇದೇನಪ್ಪ ಅಂತಂದರೆ ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಒಂದು ಮಿಲಿಟ್ರಿ ವ್ಯಾಯಾಮವಾಗಿದೆ. ಇದೊಂದು ಮಿಲಿಟ್ರಿ ವ್ಯಾಯಾಮವಾಗಿದೆ ನೋಡಿ. ಎಕ್ವೇರಿಯನ್ ಎಂಬುದು ಭಾರತ ಒಂದು ಮಾಲ್ಡೀವ್ಸ್ ನಡುವಿನ ಒಂದು ಮಿಲಿಟ್ರಿ ವ್ಯಾಯಾಮ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಯುನೆಸ್ಕೋದಿಂದ ಹಿಂದೆ ಸರಿಯುವುದಾಗಿ ಘೋಷಣೆ ಮಾಡಿದೆ? ಏನಪ್ಪ ಅಂತಂದರೆ ಯುನೆಸ್ಕೋದಿಂದ ಹಿಂದೆ ಸರಿಯುವುದಾಗಿ ಇತ್ತೀಚೆಗೆ ಒಂದು ದೇಶ ಘೋಷಣೆಯನ್ನು ಮಾಡಿದೆ. ಅದು ಯಾವ ದೇಶ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ನಿಕರಾಗೋವಾ. ಆಪ್ಷನ್ ಸಿ, ನಿಕರಾಗೋವಾ. ನಿಕರಾಗೋವಾ ಎಂದರೆ ಇತ್ತೀಚೆಗೆ ಈ ಒಂದು ಯುನೆಸ್ಕೋದಿಂದ ಹಿಂದೆ ಸರಿಯುವುದಾಗಿ ಘೋಷಣೆ ಮಾಡಿದ ದೇಶ ಆಗಿದೆ. ಇದರ ಬಗ್ಗೆ ಮಾಹಿತಿ ನೋಡೋದಾದರೆ, ದೇಶಭ್ರಷ್ಟ ನಿಕರಾಗೋವಾ ಪತ್ರಿಕೆ ಲಾ ಪ್ರೆನ್ಸಿಗೆ ಯುನೆಸ್ಕೋ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಪ್ರಶಸ್ತಿಯನ್ನು ನೀಡಿದ್ದರಿಂದ ನಿಕರಾಗೋವಾ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಾದ ಯುನೆಸ್ಕೋದಿಂದ ಹಿಂದೆ ಸರಿದಿದೆ ಅಂತ ಹೇಳ್ತೀವಿ.
ಈ ನಿಕರಗೋವಾದಲ್ಲಿ ಏನಪ್ಪ ಅಂತಂದರೆ ಈ ಒಂದು ನಿಕರಗೋವಾದಲ್ಲಿರುವಂಥ ಒಂದು ಪತ್ರಿಕೆ, ಯಾವ ಪತ್ರಿಕೆ? ಲಾ ಪ್ರೆನ್ಸಾ. ಲಾ ಪ್ರೆನ್ಸಾ ಇದೆಲ್ಲ ಲಾ ಪ್ರೆನ್ಸಾ ಎಂಬ ಪತ್ರಿಕೆಗೆ ಏನು ಮಾಡಿದೆ ಅಂದರೆ ಇತ್ತೀಚೆಗೆ ಯುನೆಸ್ಕೋ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಒಂದು ಪ್ರಶಸ್ತಿಯನ್ನು ನೀಡಿತ್ತು. ಇದರಿಂದ ಒಂದು ನಿಕರಗೋವಾ ದೇಶ ಏನಂದರೆ ದೇಶಭ್ರಷ್ಟ ಒಂದು ಪತ್ರಿಕೆಗೆ ಈ ಒಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ದರಿಂದ ಈ ಒಂದು ಯುನೆಸ್ಕೋದಿಂದ ಹಿಂದೆ ಸರಿಯೋದಾಗಿ ಘೋಷಣೆ ಮಾಡಿದೆ ನೋಡಿ. ಇದು ಅಧಿಕೃತವಾಗಿ 2026 ಡಿಸೆಂಬರ್ 31ರಂದು ಜಾರಿಗೆ ಬರುತ್ತದೆ. ಅಂದರೆ 2026 ಡಿಸೆಂಬರ್ 31ರಂದು ಇದು ಹಿಂದಕ್ಕೆ ಸರಿಯುತ್ತದೆ ಅಂತ ಹೇಳ್ತೀವಿ. ನಿಕರಗೋವಾ 1952ರಲ್ಲಿ ಯುನೆಸ್ಕೋಗೆ ಸೇರಿತ್ತು. 193 ಸದಸ್ಯ ರಾಷ್ಟ್ರಗಳಲ್ಲಿ ಇದು ಒಂದಾಗಿತ್ತು ಅಂತ ಹೇಳ್ತೀವಿ. ಯಾವುದು? ನಿಕರಗೋವಾ 1952ದಾಗ ಈ ಒಂದು ಯುನೆಸ್ಕೋದಲ್ಲಿ ಒಂದು ಸೇರಿದಂಥ ದೇಶವಾಗಿದೆ. ಓಕೆ, ಈ ಒಂದು ನಿಕರಗೋವಾ ದೇಶದ ಬಗ್ಗೆ ನೋಡೋದಾದರೆ ನಿಕರಗೋವಾ ದೇಶದ ರಾಜಧಾನಿ ಮನಾಗೋವಾ ನೋಡಿ. ಮನಾಗೋವಾ ಎಂಬುದು ಒಂದು ನಿಕರಗೋವಾ ದೇಶದ ಒಂದು ರಾಜಧಾನಿಯಾಗಿದೆ. ಅದೇ ರೀತಿಯಾಗಿ ಒಂದು ಕರೆನ್ಸಿ ಕೂಡ ಕೇಳ್ತಾರೆ. ಅಂದರೆ ಪ್ರತಿಯೊಂದು ದೇಶದ ಕರೆನ್ಸಿ ಮತ್ತು ರಾಜಧಾನಿ ಹಲವಾರು ಒಂದು ಎಕ್ಸಾಮ್ಗಳಲ್ಲಿ ಕೇಳಲಾಗಿದೆ. ಕರೆನ್ಸಿ ನೋಡೋದಾದರೆ ಕಾಂಡೋರ್ಬಾ ಎಂಬುದು ಏನಂದರೆ ಈ ಒಂದು ನಿಕರಗೋವಾದ ಒಂದು ಕರೆನ್ಸಿ ಆಗಿದೆ ಅಂತ ಹೇಳ್ತೀವಿ. ಓಕೆ, ಈ ವಿಷಯ ನಿಮಗೆ ಇಷ್ಟ ಆಗಿತ್ತಂದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋದಾದರೆ ಭಾರತದ ವಿರುದ್ಧ ಆಪರೇಷನ್ ಬನ್ಯಾನ್ ಅಲ್ ಮರ್ಸೂಸ್ ಪ್ರಾರಂಭಿಸಿದ ದೇಶ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಾಕಿಸ್ತಾನ. ಯಾಕಂದರೆ ಇತ್ತೀಚೆಗೆ ಏನಪ್ಪ ಅಂತಂದರೆ ಪಹಲ್ಗಾಮ್, ಈ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುವಂಥ ಈ ಪಹಲ್ಗಾಮ್ ಎಂಬ ನಗರದಲ್ಲಿ ಉಗ್ರರು ದಾಳಿ ಮಾಡಿದರು. ಅದರ ಸಲುವಾಗಿ ನಮ್ಮ ಭಾರತ ದೇಶ ಆಪರೇಷನ್ ಸಿಂಧೂರನ್ನು ನಡೆಸಿತು. ಇದರ ವಿರುದ್ಧ ಏನಪ್ಪ ಅಂತಂದರೆ ಈಗ ಪಾಕಿಸ್ತಾನ ಆಪರೇಷನ್ ಬನ್ಯಾನ್ ಅಲ್ ಮರ್ಸೂನ್ ಎಂಬ ಒಂದು ಆಪರೇಷನ್ ಪ್ರಾರಂಭಿಸಿದೆ ಅಂತ ಹೇಳ್ತೀವಿ. ಅದು ಪಾಕಿಸ್ತಾನ ದೇಶ. ಇದರ ಬಗ್ಗೆ ಮಾಹಿತಿ ನೋಡೋದಾದರೆ ಪಾಕಿಸ್ತಾನವು ಮೇ 10ರಂದು ಬನ್ಯಾನ್ ಅಲ್ ಮರ್ಸೂಸ್ ಎಂಬ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತಂತ ಹೇಳ್ತೀವಿ. ಯಾವಾಗ? ಮೇ 10ನೇ ತಾರೀಕು. ಪಾಕಿಸ್ತಾನವು ಪತಾಟು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಸಶಸ್ತ್ರ ಡ್ರೋನ್ಗಳನ್ನು ಬಳಸಿ ಭಾರತದ 26 ಸ್ಥಳಗಳನ್ನು ಗುರಿಯಾಗಿಸಿಕೊಂಡಿತು. ಎಷ್ಟು? ಭಾರತದಲ್ಲಿರುವಂಥ ಒಂದು 26 ಸ್ಥಳಗಳಿಗೆ ಏನು ಮಾಡಿತ್ತು ಅಂದರೆ ಈ ಒಂದು ಪತಾಟು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಮತ್ತು ಅದರ ಜೊತೆಗೆ ಒಂದು ಡ್ರೋನ್ಗಳನ್ನು ಬಳಸಿಕೊಂಡು ಭಾರತ ಮೇಲೆ ಒಂದು 26 ಸ್ಥಳಗಳ ಮೇಲೆ ಆಕ್ರಮಣ ಮಾಡಿತ್ತು. ಅದು ನಮ್ಮ ಭಾರತ ದೇಶ ತಪ್ಪಿಸಿತ್ತು ಅಂತ ಹೇಳ್ಬೋದು. ಭಾರತವು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪಾಕಿಸ್ತಾನದೊಳಗಿನ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ಮಾಡಿತ್ತು. ಅದಕ್ಕೆ ಪ್ರತೀಕಾರವಾಗಿ ಈ ಆಪರೇಷನನ್ನು ಪಾಕಿಸ್ತಾನ ಮಾಡಿದೆ ಅಂತ ಹೇಳ್ತೀವಿ. ಇತ್ತೀಚೆಗೆ ಏನು ಮಾಡಿತ್ತಂದ್ರೆ ಪಾಕಿಸ್ತಾನಕ್ಕೆ ಭಾರತ ಏನು ಮಾಡಿತ್ತಂದರೆ ಆಪರೇಷನ್ ಸಿಂಧೂರ್ ಎಂಬ ಹೆಸರಿನಲ್ಲಿ ಒಂದು ಭಯೋತ್ಪಾದಕರ ಶಿಬಿರಗಳ ಮೇಲೆ ದಾಳಿ ಮಾಡಿತ್ತು ಪಾಕಿಸ್ತಾನ. ಅದಕ್ಕಾಗಿ ಏನು ಮಾಡಿತ್ತಂದ್ರೆ ಅದರ ಪ್ರತೀಕಾರಕ್ಕಾಗಿ ಆಪರೇಷನ್ ಬನ್ಯಾನ್ ಅಲ್ ಮರ್ಸೂಸ್ ಎಂಬ ಒಂದು ಕಾರ್ಯಾಚರಣೆಯನ್ನು ಪಾಕಿಸ್ತಾನ ನಡೆಸಿತ್ತು ನೋಡಿ. ಎಷ್ಟು ತಿಳಿದರೆ ಸಾಕು. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದು ಕೂಡ ಒಂದು ಪ್ರಮುಖ ಇಂಪಾರ್ಟೆಂಟ್ ಆದ ಪ್ರಶ್ನೆ ಇದೆ. ಅಂದರೆ ಪ್ರತಿ ಸಲ ಒಂದು ಈ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಅಂದರೆ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ. ಮೇ 11ನೇ ತಾರೀಕು ಏನು ಮಾಡ್ತಾರೆ ಅಂದರೆ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಣೆ ಮಾಡುತ್ತಾರೆ. ಇದರ ಬಗ್ಗೆ ಒಂದು ಮಾಹಿತಿ ಪಡೆದುಕೊಳ್ಳೋಣ. ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಮೇ 11ರಂದು ರಾಷ್ಟ್ರೀಯ ಒಂದು ತಂತ್ರಜ್ಞಾನ ದಿನವನ್ನು ಆಚರಣೆ ಮಾಡಲಾಗುತ್ತದೆ. 2025ರ ಒಂದು ಧ್ಯೇಯವಾಕ್ಯ ಅಂದರೆ ಥೀಮ್ ಅಂತ ಹೇಳ್ತೀವಿ. ಏನಪ್ಪ ಅಂತಂದರೆ ಯಂತ್ರ ಮತ್ತು ಯುಗಾಂತರ ಎಂಬುದು 2025ರ ಒಂದು ರಾಷ್ಟ್ರೀಯ ಒಂದು ತಂತ್ರಜ್ಞಾನ ದಿನದ ಧ್ಯೇಯ ವಾಕ್ಯವಾಗಿದೆ. ಯಂತ್ರ ಯುಗಾಂತರ. ಇದರ ಹಿನ್ನೆಲೆ ನೋಡೋದಾದರೆ ಯಾಕಪ್ಪ ಈ ಒಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಣೆ ಮಾಡ್ತಾರೆ ಮೇ 11ನೇ ತಾರೀಕು ಅಂತ ಹಿನ್ನೆಲೆ ನೋಡೋದಾದರೆ 1998 ಮೇ 10ರಂದು ಭಾರತ ಏನು ಮಾಡ್ತಂದ್ರೆ ರಾಜಸ್ಥಾನದ ಪೋಖರ್ನಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡ್ತದೆ. ಅಷ್ಟೇ ಅಲ್ಲದೆ ಅದೇ ದಿನ ಬೆಂಗಳೂರಿನಲ್ಲಿ ಸ್ವದೇಶಿ ನಿರ್ಮಿತ
ಹಂಸ-3 ಹೆಲಿಕಾಪ್ಟರ್ನಲ್ಲಿ ಯಶಸ್ವಿ ಹಾರಾಟವನ್ನು ಕೂಡ ನಡೆಸುತ್ತದೆ. ಯಾವಾಗ 1998 ಮೇ 11 ತಾರೀಕು ಇದು ನಡೀತದೆ. ಅದರ ಸಲುವಾಗಿ ಏನು ಮಾಡ್ತಾರಂದ್ರೆ ಪ್ರತಿ ವರ್ಷ ಮೇ 11 ತಾರೀಕು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ರಾಜಸ್ಥಾನದಲ್ಲಿ ಪೋಖ್ರಾನ್ ಪರಮಾಣು ಯಶಸ್ವಿಯಾಗಿ ಪರೀಕ್ಷೆ ಮಾಡಿದ ಸಲುವಾಗಿ. ತಾಂತ್ರಿಕ ಪ್ರಗತಿಯನ್ನು ಪರಿಗಣಿಸಿ ಅಂದಿನ ಪ್ರಧಾನಿಯಾಗಿರುವಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಮೇ 11ನೇ ತಾರೀಕರಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನಾಗಿ ಆಚರಣೆ ಮಾಡಲು ಘೋಷಣೆಯನ್ನು ಮಾಡುತ್ತಾರೆ. ಯಾರು? ಅಟಲ್ ಬಿಹಾರಿ ವಾಜಪೇಯಿ ಅವರು ಮೇ 11ನೇ ತಾರೀಕು ಏನು ಮಾಡ್ತಾರೆ ಅಂದರೆ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಮಾಡಿರಿ ಅಂತ ಘೋಷಣೆ ಮಾಡ್ತಾರೆ. ಅದೇ ರೀತಿ ಭಾರತದಲ್ಲಿ ಒಂದು ಪರಮಾಣು ಬಾಂಬ್ ಪರೀಕ್ಷೆ ಯಾವಾಗ ಮಾಡುತ್ತಂತ ನೋಡೋದಾದರೆ ಮೊದಲ ಪರೀಕ್ಷೆ 1974 ಮೇ 18ನೇ ತಾರೀಕು. ಇದು ಆಪರೇಷನ್ ಸ್ಮೈಲಿಂಗ್ ಬುದ್ಧ ಎಂಬ ಒಂದು ಹೆಸರನ್ನಿಟ್ಟಿಗೆಸಿಂದ ಪೋಖ್ರಾನ್ 1 ಉಡಾವಣೆ ಮಾಡಲಾಗುತ್ತದೆ ಅಂತ ಹೇಳ್ತೀವಿ ನೋಡಿ. ಯಾವಾಗ 1974 ಮೇ 18ನೇ ತಾರೀಕು ಆಪರೇಷನ್ ಸ್ಮೈಲಿಂಗ್ ಬುದ್ಧ ಹೆಸರಿನಲ್ಲಿ ಈ ಪೋಖ್ರಾನ್ 1 ಎಂಬ ಒಂದು ಸಶಸ್ತ್ರ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಅದೇ ರೀತಿಯಾಗಿ ಎರಡನೇ ಒಂದು ಸಶಸ್ತ್ರ ಪರಮಾಣು ಇದು ಯಾವಾಗ ನಡೆಸಲಾಯಿತು ಅಂದರೆ 1998 ಮೇ 11ನೇ ತಾರೀಕು. ಆಪರೇಷನ್ ಶಕ್ತಿ ಎಂಬ ಹೆಸರಿನಲ್ಲಿ ಏನು ಮಾಡ್ತಾರೆ ಅಂದರೆ ಪೋಖ್ರಾನ್ 2 ಈ ಪರಮಾಣು ಒಂದು ರಿಯಾಕ್ಟರನ್ನು ಬಳಕೆ ಮಾಡುತ್ತಾರೆ. ಯಾವಾಗ 1998 ಮೇ 11ನೇ ತಾರೀಕು. ಅದಕ್ಕಾಗಿ ಇದಕ್ಕೆ ಏನಂತ ಹೆಸರು ಕೊಟ್ಟಿದ್ದರು? ಆಪರೇಷನ್ ಶಕ್ತಿ ಅಂತ ಹೆಸರು ಕೊಟ್ಟಿದ್ದರು ನೋಡಿ. ಇವು ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಓಕೆ ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಅದರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಅದೇ ರೀತಿಯಾಗಿ ನಾವು ಅಪ್ಲೋಡ್ ಮಾಡೋ ವಿಡಿಯೋನು ಬೇಗನೆ ನೀವು ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯಾವ ರೀತಿಯಾಗಿ ಮೂಡಿ ಬಂದಿದೆ ಅಂತ ಕಮೆಂಟ್ ಮೂಲಕ ಕೂಡ ತಿಳಿಸಿ. ಚೆನ್ನಾಗಿತ್ತು ಅಂದರೆ ಸೂಪರ್ ಅಂತ ಹಾಕಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.